ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತಿ. ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯಮಾಡಿ ಶೇರ್ ಮಾಡಿ. ಏತಕ್ಕೆ ನಿನ್ನನ್ನು ಬಯಸಿದ ಹೃದಯ ಭಾಗ 15. ಸಮೃದ್ಧ್ ಡ್ರೆಸ್ ಚೇಂಜ್ ಮಾಡಿ ಬಂದಾಗ ರೂಮಲ್ಲಿ ಅವಳ ಸುಳಿವಿಲ್ಲ. ಅಯ್ಯೋ, ಕೋತಿಗೆ ಹೆಂಡ ಕುಡಿಸಿದ ಪರಿಸ್ಥಿತಿ ಆಗೋಯ್ತು ನಂದು ಎಂದಬ ಕೆಳಗೆ ಓಡಿದ. ಕೆಳಗೆ ಬಂದವನಿಗೆ ಇತಿಯನ್ನು ನೋಡಿ ನಗಬೇಕೋ ಅಳಬೇಕೋ ತಿಳಿಯುತ್ತಿಲ್ಲ. ಕಿಚನ್ನ ಶೆಲ್ಫ್ ಮೇಲೆ ಕುಳಿತು ಯಾವುದೋ ಡಬ್ಬದ ಮುಚ್ಚಳ ತೆಗೆಯಲು ಹರಸಾಹಸ ಪಡುತ್ತಿದ್ದಾಳೆ. ಇತಿ, ಬಾ ರೂಮ್ಗೆ ಹೋಗೋಣ ಎಂದು ಬಿಸಿ ನುಡಿಯಲ್ಲಿ ಕರೆದ. ಛೀ, ಹೋಗಿ ಸಮೃದ್ಧ್, ಎಷ್ಟು ಓಪನ್ ಆಗಿ ಕರೀತೀರಾ ಎಂದಳು ನಾಚುತ್ತಲೆ. ಅಯ್ಯಪ್ಪ ಎಂದು ಹಣ ಚೆಚ್ಚಿಕೊಂಡವನು, ಇತಿ ನೀನಿಲ್ಲಿ ಇರೋದು ಬೇಡ, ರೂಮಲ್ಲಿ ಕೂರು ಬಾ ಎಂದು ಕರೆದದ್ದು ಎಂದನು. ನನಗೆ ಇದು ಓಪನ್ ಮಾಡ್ಕೊಡಿ ಎಂದು ಡಬ್ಬ ಚಾಚಿದಳು. ಏನಿದು? ಉಪ್ಪಿನಕಾಯಿ, ರೂಮಲ್ಲೇ ತೆಗೆದುಕೊಡ್ತೀನಿ ಬಾ. ಬೇಡ, ನನಗೆ ಇಲ್ಲೇ ತೆಗೆದುಕೊಡಿ. ಅವಳ ಹಠ ತಡೆಯಲಾಗದೆ ಅವನು ಡಬ್ಬಿ ತೆಗೆದು ನೋಡಿದ್ರೆ ಅದು ಖಾರದ ಪುಡಿ. ಇತಿ, ಇದು ಉಪ್ಪಿನಕಾಯಿ ಅಲ್ಲಮ್ಮ, ಖಾರದ ಪುಡಿ, ಕೊಡಿ ಇಲ್ಲಿ, ನಿಮಗೆ ಹೊಟ್ಟೆ ಉರಿ ಅಲ್ವಾ ಎಂದು ತೆಗೆದುಕೊಂಡವಳು ಅವನ ವಿರೋಧದ ನಡುವೆಯೂ ಒಂದು ಚಿಟಿಕೆ ತೆಗೆದು ಬಾಯಲ್ಲೇ ಹಾಕಿಕೊಂಡ್ಳು. ಖಾರ, ಈ ಉಪ್ಪಿನಕಾಯಲ್ಲಲ್ಲಿ ರಸ ಇಲ್ಲ, ಹೋಳು ಇಲ್ಲ, ಬರೀ ಖಾರ ಇದೆ ಎಂದು ಅಳುವವಳ ಬಾಯಿ ಮುಚ್ಚಿದ. ಅವನ ಕೈ ಕಚ್ಚಿದಳು. ಹೋಗಿ ನೀವು, ನನಗೆ ಖಾರ ಆಗ್ತಿದೆ, ಏನಾದರೂ ತಿನ್ನಿಸಿ. ಅವನು ಫ್ರಿಜ್ಜಲ್ಲಿದ್ದ ಐಸ್ ಕ್ರೀಮ್ ತೆಗೆದು ಕೊಟ್ಟ. ಒಂದು ಪೂರ್ತಿ ಡಬ್ಬದ ಕಾಯಿ ಹಾಕಿದಳು. ದೊಡ್ಡ ಮಮ್ಮಿ, ನನಗೆ ಐಸ್ ಕ್ರೀಮ್ ಕೊಲ್ಲಲ್ವಾ ಎಂದು ಪ್ರತ್ಯಕ್ಷವಾದ ಆರು. ಬಾ ಆರು, ನಾನು ನೀನು ಇಬ್ಳು ತಿನ್ನೋಣ, ನಿನ್ನ ದೊಡ್ಡ ಪಾಪಗೆ ಕೊದಲ್ಲ ಎಂದು ಅವನಿಗೂ ತಿನ್ನಿಸುತ್ತಾ ತಿನ್ನುತ್ತಿದ್ದಳು. ಸಮೃದ್ಧಿಗೆ ಅವಳು ಮುದ್ದು ಮುಖ ನೋಡಿ ಮುದ್ದಾಡುವ ಆಸೆ ಆದರೂ ಯಾರಾದರೂ ಬರುವರೆಂಬ ತವಕ. ದೊಡ್ಡ ಮಮ್ಮಿ, ನೀವು ಯಾಕೆ ಬ್ಯಾಡ್ ಸ್ಮೆಲ್ ಬರ್ತಿದ್ದೀರಾ ಎಂದು ಅವಳ ಬಾಯಿಂದ ಬಂದ ವಾಸನೆಗೆ ಮೂಗು ಮುಚ್ಚಿ ಕೇಳಿದ ಆರು. ನಾನು ಇವತ್ತು ಚಾನ ಮಾಡಿಲ್ಲ ಅದಕ್ಕೆ ಎಂದವಳು ಜೋರಾಗಿ ನಕ್ಕಳು. ಸಮೃದ್ಧ ಅವಳ ಬಾಯಿ ಮುಚ್ಚಿದ. ಇತಿ ಸಮೃದ್ಧ್, ಇಲ್ಲೇನು ಮಾಡ್ತಿದ್ದೀರಾ ಎಂದು ಆರವನ್ನ ಕರೆದುಕೊಂಡು ಹೋಗಲು ಬಂದ ಕಲ್ಪನಾ ಕೇಳಿದರು. ಅದು ಅದು ಚಿಕ್ಕಿ ಎಂದು ಸಮೃದ್ಧ್ ತಡವರಿಸುವಾಗ, ಅದು ಚಿಕ್ಕತ್ತೆ, ನಾನು ಡ್ರಿಂಕ್ಸ್ ಮಾಡಿದೆ, ಉಪ್ಪಿನಕಾಯಿ ಬೇಕಿತ್ತು, ಅದಕ್ಕೆ ಬಂದೆ ಎಂದು ಮತ್ತೊಂದು ಚಿಟಿಕೆ ಖಾರದ ಪುಡಿ ಬಾಯಿಗೆ ಹಾಕಿದ್ಲು. ಏನು ಸಮೃದ್ಧ್ ಇದು ಎಂದು ಆಶ್ಚರ್ಯದಿಂದ ಕೇಳಿದ ಕಲ್ಪನರಿಗೆ ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ತಿಳಿಸಿ ಅವರ ಜೊತೆ ಆರವನನ್ನು ಕಳುಹಿಸಿದ. ಬಾಯ್ತಿ ಸಾಕು ಎಂದು ಕರೆದಾಗ ಅವಳು ಒಪ್ಪಲಿಲ್ಲ. ಅವನು ಮತ್ತೆ ಹಳೆಯ ವರಸೆಯಂತೆ ಎತ್ತಿಕೊಂಡು ನಡೆದ. ಇಳಿಸಿ ಸಮೃದ್ಧಿ ಎಂದು ಅವಳು ಹೇಳುತ್ತಿದ್ದರೂ ಅವನು ಸುಮ್ಮನೆ ಮೆಟ್ಲು ಹತ್ತಿದ. ಮಾಡ್ತೀನಿ ನೋಡಿ ನಿನಗೆ ಎಂದವನು ಅವಳ ಮೂಗಿಗೆ ಗಲ್ಲಕ್ಕೆ ಐಸ್ ಕ್ರೀಮ್ ಎತ್ತಿದ್ಲು. ಇತಿ, ಸ್ಟಾಪ್ ದಿಸ್ ನಾನ್ಸೆನ್ಸ್ ಎಂದವನು ರೂಮಲ್ಲಿ ಇಳಿಸಿ ಡೋರ್ ಲಾಕ್ ಮಾಡಿದ. ಸಮೃದ್ಧ್ ಎಂದಳು. ಅವನು ಸುಮ್ಮನೆ ಇದ್ದ. ರೀ, ಏನು ಅಂದರೆ ನನ್ನ ಯಜಮಾನ್ರೆ ಎಂದು ವಿಧವಾಗಿ ಕರೆದ್ಲು. ಏನು ಎಂದ ಹೂ ಬಾರಿಸಿ. ಅದು ಬನ್ನೀಲಿ ಎಂದು ಬಳಿಗೆ ಕರೆದ್ಲು. ನನಗೆ ನಿಮಗೆ ಮುತ್ತು ಕೊಡಬೇಕು ಅಂತ ಆಸೆ ಕೊಡ್ಲಾ ಎಂದು ಕಣ್ಣು ಸಂಕುಚಿಸಿ ಕೇಳಿದ ಪರಿಗೆ ಅವನು ಸೋತು ತನ್ನ ಕೆನ್ನೆ ಚಾಚಿದ. ಅವನ ಕೆನ್ನೆಗೆ ಚುಂಬಿಸಿದವಳು ಅವನ ಮೂಗಿಗೂ ಚುಂಬಿಸಿ ಕಣ್ಣು ಹೊಡೆದಳು. ಅವನ ಈ ಪರಿಗೆ ಅವನು ಕರಗಿ ಹೋದ. ರೀ, ಮತ್ತೆ ಎಂದು ರಾಗ ತೆಗೆದ್ಲು. ಮತ್ತೆ ಕಿಸ್ ಮಾಡಬೇಕಾ ಎಂದ. ಹ್ಞೂ, ನನಗೊಂದು ಆಸೆ ಇದೆ, ಕೇಳ. ಏನಮ್ಮ? ಅದು ನಿಮ್ಮ ಕೂದಲು ಹಿಡಿದು ಹೀಗೆ ತಿರುಗಿಸ್ಬೇಕು ಅಂತ. ನಿನಗೆ ಹುಚ್ಚ? ಪ್ಲೀಸ್, ಸರಿ, ಏನಾದರೂ ಮಾಡ್ಕೊ ಎಂದು ಅವನೇ ಪರ್ಮಿಷನ್ ಕೊಟ್ಟ ಮೇಲೆ ಅವನ ಕೂದಲು ಹಿಡಿದು ಒಂದು ರೌಂಡ್ ತಿರುಗಿಸಿ ಚಿಕ್ಕ ಮಕ್ಕಳ ಹಾಗೆ ಕುಣಿದು ಬಿಟ್ಲು. ಮುಗೀತಲ್ವಾ, ಮಲ್ಗು ಇವಾಗ. ಈ ಸೀರೆ ಅಲ್ಲ, ಮತ್ತೆ ಚೇಂಜ್ ಮಾಡು, ನೀವೇ ಮಾಡಿಸಿ. ಅವಳ ಮಾತು ಕೇಳಿ ಒಂದು ಕ್ಷಣ ಉಗುಳು ನುಂಗಿದ ಸಮೃದ್ಧ್. ಏನು ಯೋಚನೆ ಮಾಡ್ತಿದ್ದೀರಾ, ಚೇಂಜ್ ಮಾಡಿಸಿ ಎಂದಳು. ಕಬೋರ್ಡ್ನಿಂದ ಒಂದು ಸೀರೆ ತೆಗೆದವನೇ ಕಣ್ಣು ಮುಚ್ಚಿ ಅವಳ ಸೆರಗಿಗೆ ಕೈ ಹಾಕಿದ. ಕಣ್ಯಾಕೆ ಮುಚ್ಚಿದ್ದು ನೀವು? ಕಣ್ಬಿಡಿ. ಅಯ್ಯೋ ಸುಮ್ಮನೆ ಇರೆ, ನಾನು ನನ್ನ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ಲ, ಇದು ಬೇರೆ ಎಂದವ ಸೀರೆ ಉಡಿಸಿದ. ಯಾಕೆ ಕಂಟ್ರೋಲ್ ಮಾಡೋದು, ನಾನು ನೀವು ಗಂಡ ಹೆಂಡತಿ ಅಲ್ವಾ? ಹೌದು, ಆದರೆ ಇದು ಸರಿಯಾದ ಸಮಯ ಅಲ್ಲ, ಮಲ್ಕೋ ಎಂದು ಅವಳ ನೆರಿಗೆ ಸರಿ ಮಾಡಿದ. ಅವಳೇ ಮುಂದಾಗಿ ಅವನ ತುಟಿಗೆ ತುಟಿ ಸೇರಿಸಿದ್ಲು. ಮುದ್ದಾದ ಹೆಂಡತಿ ಮುಂದುವರೆಯಾದಾಗ ಅವನಿಗೆ ಸುಮ್ಮನಿರಲು ಸಾಧ್ಯ? ಅನಾಯಾಸವಾಗಿ ಅವಳ ಕೈಗಳು ಅವನ ನಡುವ ಬರೆಸಿದರೆ ಅವಳ ಕೈಗಳು ಅವನ ಹಿಂದಲೇ ಹಿಡಿದವು. ಸುಮಾರು ನಿಮಿಷಗಳ ನಂತರ ಆಗಷ್ಟೇ ಅವನೇ ಉಡಿಸಿದ್ದ ನೆಲ ಸೇರಿತ್ತು. ಅವರ ನಡುವೆ ಗಾಳಿ ಹೋಗದಷ್ಟು ತಬ್ಬಿದ್ರು. ಅವನು ಅವಳ ನಡು ಬಳಸಿದ ಸ್ಥಿತಿಯಲ್ಲೇ ಬೆಡ್ ಮೇಲೆ ಉರುಳಿದ್ರು. ಇಬ್ಬರ ಬಯಕೆಗಳು ತಮ್ಮ ಮಿತಿ ಮೀರಿದ್ವು. ಅವಳನ್ನು ಸಂಪೂರ್ಣವಾಗಿ ಆವರಿಸುತ್ತಾ ಹೋಗಲು ಅವಳು ಅವನಿಗೆ ಶರಣಾದ್ಲು. ಇಬ್ಬರ ಪ್ರೀತಿ ಉತ್ತುಂಗ ತಲುಪುವ ಮುನ್ನ ಅವನ ಫೋನ್ ಬಡಿದುಕೊಂಡಿತ್ತು. ಎಚ್ಚರವಾದ ಸಮೃದ್ಧ್ ಕರೆ ತುಂಡರಿಸಿದ. ಬೆಡ್ನಿಂದ ಎದ್ದು ತನ್ನನ್ನು ತಾನು ನೋಡಿಕೊಂಡ. ಇಬ್ಬರ ಮೈ ಮೇಲೂ ಪ್ರೇಮದ ಕುರುಹುಗಳಿದ್ದವು. ಅವನ ಮೇಲೆ ಅಸಹ್ಯ ಪಟ್ಟುಕೊಂಡ. ಅವಳಿಗೆ ಮೈ ಮೇಲೆ ಅರಿವಿಲ್ಲ. ನಾಳೆಗೆ ಇದು ನಡೆದ ಯಾವ ಘಟನೆ ನೆನಪಿರಲ್ಲ. ಕುಡಿದ ಅಮಲಿನಲ್ಲಿ ನನ್ನ ಸೇರುವ ಬಯಕೆ ಮಾಡಿದ್ದಾಳೆ. ಆದರೆ ಇನ್ನೊಂದು ಕ್ಷಣ ನಾನೇ ಅಂದರೂ ಮೈ ಮರೆತಿದ್ರೆ ನನ್ನನ್ನು ನಾನು ಎಂದಿಗೂ ಕ್ಷಮಿಸಿಕೊಳ್ಳುತ್ತಿರಲಿಲ್ಲಂದವ ಬಾತ್ರೂಮ್ ಹೋಗು ಶವರ್ ಆನ್ ಮಾಡಿ ತಣ್ಣೀರನ್ನು ಸ್ನಾನ ಮುಗಿಸಿ ಬಂದಾಗ ಅವಳು ಅಳುತ್ತಿದ್ಲು. ಯಾಕೆ, ಇವಾಗೇನಾಯಿತು? ನನ್ನ ಮೇಲೆ ಇನ್ನೂ ಕೋಪನಾ? ಇಲ್ಲಮ್ಮ, ಯಾರು ಹೇಳಿದ್ದು? ಮತ್ತೆ ನೀವ್ಯಾಕೆ ನನ್ನ ಸೇರೋಲ್ಲ? ಅದು ನೀನು ಡ್ರಿಂಕ್ಸ್ ಮಾಡಿದ್ಯಲ್ವಾ ಅದಕ್ಕೆ.
ಹಾಗಾದರೆ ನನ್ನ ಮೇಲೆ ಕೋಪ ಇಲ್ವಾ ಎಂದು ಕಣ್ಣರಳಿಸಿದ್ಲು. ಇಲ್ಲ ಎಂದ. ನಿಮಗೇನೋ ಕೇಳಬೇಕು ಹೇಳಾ? ಮತ್ತೇನೆ ಇವಾಗ? ಹ್ಞೂ ಹ್ಞೂ ನೀವು ಮತ್ತೆ ಜೋರು ಮಾಡ್ತಿದ್ದೀರಾ, ನಾನು ಹೇಳಲ್ಲ ಎಂದು ಅಳುವ ನಾಟಕ ಶುರು ಮಾಡಿದ್ಲು. ಭಯಲ್ಲ, ಹೇಳು ಏನು? ಸಮೃದ್ಧ್, ನಾನು ನಿಮ್ಮನ್ನ ತುಂಬ ಪ್ರೀತಿ ಮಾಡ್ತೀನಿ, ಎಷ್ಟು ಅಂದರೆ ಇಷ್ಟು ಎಂದು ತನ್ನ 2 ಕೈ ಚಾಚಿ ತೋರಿಸಿದ್ಲು. ನಂಗೆ ಗೊತ್ತು ಕಣೆ, ಮತ್ತು ನೀವ್ಯಾಕೆ ನನ್ನ ಲವ್ ಮಾಡಲ್ಲ? ನಾನು ನಿನಗೆ ಇಷ್ಟ ಇಲ್ಲ ಅಂತ ನೀನೇ ತಾನೇ ಬಿಟ್ಟು ಹೋಗಿದ್ದು, ನಾನಲ್ಲ ಅಲ್ವಾ? ನಿಜ ಹೇಳ್ತೀನಿ ಸಮೃದ್ಧ್, ನನಗೆ ನೀವು ತುಂಬ ಇಷ್ಟ. ಅವತ್ತು ನಾನು ಅಪ್ಪನ ಬಳಿ ನಮ್ಮ ಮದುವೆ ವಿಷಯ ಮಾತಾಡೋಕ್ಕೆ ಅಂತ ಹೋದೆ. ಮುಂದೆ ನಿಜ ತಿಳಿಯುವ ಸಮಯವಾಗಿತ್ತು. ಅಪ್ಪ, ನಾನು ನಿನಗೆ ಗಂಡು ನೋಡಿದ್ದೀನಿ ಐತಿ, ಅವರನ್ನು ಮದುವೆ ಆಗು ಅಂದರು. ಚಿಕ್ಕಮ್ಮ ಐತಿ, ನಿಮ್ಮ ಅಪ್ಪ ಇವಾಗ ಖುಷಿಯಾಗಿದ್ದಾರೆ, ಅವರ ಆಸೆಗೆ ಕಲ್ಲು ಹಾಕ್ಬೇಡ ಅಂದರು. ಇಲ್ಲ ಅಪ್ಪ ಚಿಕ್ಕಮ್ಮ, ನಾನು ಇನ್ನೊಬ್ಬ ಹುಡುಗನ ಇಷ್ಟಪಡ್ತಿದ್ದೀನಿ, ಇಶಿತ ಥರ ನಾನು ನಿಮಗೆ ಮೋಸ ಮಾಡ್ತೀನಿ ಅಂತ ಹೇಳೋಕ್ಕಾಗಲಿಲ್ಲ ಸಮೃದ್ಧ್, ನನ್ನ ಕೈಲಿ ಹೇಳೋಕ್ಕಾಗಲಿಲ್ಲ. ಎಷ್ಟೋ ವರ್ಷ ಆದಮೇಲೆ ಸಿಕ್ಕಿದ್ದ ಅಪ್ಪನ ಪ್ರೀತಿನ ಕಳ್ಕೊಳ್ಳೋಕ್ಕೆ ಇಷ್ಟ ಇರಲಿಲ್ಲ. ಇಶಿತ ಹೋದಾಗೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ನಾನು ನಮ್ಮ ವಿಷಯ ಹೇಳಿದ್ರೆ ನಂಗೆ ಅಪ್ಪನಿಗೆ ಕಳ್ಕೊಳ್ಳೋಕೆ ಇಷ್ಟ ಇರಲಿಲ್ಲ ಸಮೃದ್ಧ್. ಅಪ್ಪ ಮತ್ತೆ ನಿಮ್ಮ ನಡುವೆ ಅಪ್ಪನ ಆಯ್ಕೆ ಮಾಡಿಕೊಂಡೆ. ಅದೇ ಥರ ನನ್ನ ನೆನಪಲ್ಲಿ ನಿಮ್ಮ ಕರಗಿಸೋದು ಇಷ್ಟ ಇರಲಿಲ್ಲ, ಅದಕ್ಕೆ ಆ ಥರ ಸುಳ್ಳು ಹೇಳಿದೆ ಎಂದಳು. ಅವನ ಮಡಿಲಲ್ಲಿ ತಲೆ ಇಟ್ಟು ಅವಳ ಕಣ್ಣಿಂದ ನೀರು ಜಾರುತ್ತಲಿತ್ತು. ನಿಜ ತಿಳಿದ ಬಾ ಕಲ್ಲಿನ ಹಾಗೆ ಕುಳಿತಿದ್ದ. ನನ್ನ ನಂಬಲ್ಲ ಸಮೃದ್ಧ್, ನನ್ನ ನಂಬಲ್ವಾ ಎಂದು ತಲೆ ಎತ್ತಿ ಬಿಕ್ಕಿದಳು. ಅಳ್ಬೇಡ ಕಣೆ, ನಾನು ನಿನ್ನ ನಂಬ್ತೀನಿ. ನೀನು ಇರೋ ವಿಷಯ ಇದ್ದಾಗ ಹೇಳಿದರೆ ಇಷ್ಟೆಲ್ಲ ರಾಮಾಯಣ ಇರ್ತಾ ಇರಲಿಲ್ಲ ಅಲ್ವಾ ಎಂದ. ಇವಾಗ ಆಯ್ತಲ್ಲ ಸಮೃದ್ಧ್, ಪ್ಲೀಸ್ ನನ್ನ ದೂರ ಮಾಡಬೇಡಿ. ನನಗೆ ಯಾರೂ ಇಲ್ಲ, ಅಮ್ಮನ ಅಪ್ಪನ ಬಿಟ್ಟರೆ ನಿಮ್ಮನ್ನೇ ತುಂಬ ಇಷ್ಟಪಟ್ಟಿದ್ದಾನು. ನೀವಿಲ್ಲಾಂದರೆ ನಾನು ಸತ್ತೋಗ್ತೀನಿ ಎಂದವಳ ಬಾಯಿ ಮೇಲೆ ಬೆರಳಿಟ್ಟ. ಮತ್ತೆ ಅವನ ಮಡಿಲಿಗೆ ತಲೆ ಇಟ್ಲು ಸಮೃದ್ಧ್. ಅಪ್ಪ ಹಿಂಗೆ ಮಾಡ್ತಾನೆ ಅಂತ ಗೊತ್ತಿರಲಿಲ್ಲ ಸಮೃದ್ಧ್, ನನ್ನ ಮಾರ್ಕೊಂಡ್ಬಿಟ್ರಲ್ಲ ಸಮೃದ್ಧ್, ಮಾರ್ಕೊಂಡ್ರು. ನಾನು ತುಂಬ ಇಷ್ಟಪಡ್ತಿದ್ದೆ ಅಪ್ಪನ. ಅಮ್ಮ ಹೋದ್ಮೇಲೆ ಅವರು ಒಂದು ಸಲ ಮಗಳೇ ಅಂತ ಕರೀಲಿ ಅಂತ ತುಂಬ ಕಾಯ್ತಿದ್ದೆ ನನಗೆ. ಅಪ್ಪ ಅಮ್ಮನ ಪ್ರೀತಿ ಸಿಗಲಿಲ್ಲ. ಇಶಿತ ಹೋದ್ಮೇಲೆ ಅಪ್ಪ ನನ್ನ ಒಪ್ಕೊಂಡಿದ್ದು, ಅದು ಹಣಕ್ಕಾಗಿ ಸಮೃದ್ಧ್, ಹಣಕ್ಕಾಗಿ ಎಂದು ಅವಳು ಹೇಳುತ್ತಿದ್ದರೆ ಅವನು ಸುಮ್ಮನೆ ತಲೆ ನಿವರಿಸುತ್ತಾ ಕುಳಿತು ಬಿಟ್ಟ. ಮನದ ದುಃಖ ಹೊರ ಹಾಕಲೆಂದು. ಮತ್ತೆ ಇನ್ನೂ 1 ವರ್ಷ ಆದಮೇಲೆ ನನ್ನ ದೂರ ಮಾಡ್ತೀರಾ ಸಮೃದ್ಧ್, ನನಗೆ ಡೈವರ್ಸ್ ಕೊಡ್ತೀರಾ? ನಾನು ನಿಮ್ಗೆ ಬಿಟ್ಟು ಹೋಗಬೇಕಾ ಎಂದಳು. ಇಲ್ಲ ಕಣೋ, ಇವಾಗ ಸುಮ್ಮನೆ ಮಲ್ಗು, ನಾನೆಲ್ಲ ಕ್ಲಿಯರ್ ಮಾಡ್ತೀನಿ ಎಂದ. ಪ್ಲೀಸ್ ಸಮೃದ್ಧ್, ನನ್ನ ದೂರ ಮಾಡಬೇಡಿ. ಅಮ್ಮಂಗೆ ನಾನು ಬೇಡ ಅಂತ ಬಿಟ್ಟೋದ್ಲು, ಅಪ್ಪಂಗೋಸ್ಕರ ಬದಿದೆ. ಅಪ್ಪಂಗೆ ಬೇಡವಾದಾಗ ನಿಮಗಾಗಿ ಬದುಕಿದೆ. ನೀವು ನನ್ನ ಪಾಲಿಗಿಲ್ಲ ಅಂದರೆ ನಾನು ಯಾರಿಗಾಗಿ ಬದುಕಬೇಕು ಸಮೃದ್ಧ್? ನಾನು ಬದುಕೋದೇ ಇಲ್ಲ ಎಂದು ಅರಿಯದೆ ಅವನ ಕಣ್ಣಿಂದ ಸಹ ನೀರು ಜಾರಿತ್ತು. ನೀವು ಅಳಬೇಡಿ ಸಮೃದ್ಧ್, ನಾನು ಸಾಯೋಕ್ಕೂ ಮುಂಚೆ ನಿಮ್ಮ 20 ಲಕ್ಷ ವಾಪಸ್ ಕೊಟ್ಟು ಸಾಯ್ತೀನಿ. ಆದರೆ ಅಪ್ಪನ ಹತ್ರ ಏನು ಕೇಳಬೇಡಿ ಆಯಿತಾ? ಪಾಪ ಅವರು, ನಾನು ಎಲ್ಲ ಸಾಲ ತೀರಿಸಿ ಸತ್ತು ಹೋಗ್ತೀನಿ. ಅಮ್ಮನ ಹತ್ರ ಹೋಗಿ, ಅಮ್ಮ ನಾನು ಒಬ್ಬಳನ್ನ ಯಾಕೆ ಬಿಟ್ಟು ಬಂದಿದ್ದು ನೀನು ಅಂತ, ನನಗೆ ಅಲ್ಲಿ ಯಾರೂ ಇಲ್ಲ ಅಂತ ಕೇಳ್ತೀನಿ ಎಂದು ಮಾತನಾಡುತ್ತಳ ಗಬ್ಬಿಯಾಗಿ ತಪ್ಪಿದ. ಸಾರಿ ಕಣೆ, ನಿನ್ನ ಮನಸ್ಸು ಅರ್ಥ ಮಾಡ್ಕೊಳ್ಳದೆ ತುಂಬ ಹಿಂಸೆ ಕೊಟ್ಟೆ. ನಿನ್ನ ಚೆನ್ನಾಗಿ ನೋಡ್ಕೋತೀನಿ, ಇವಾಗ ಮಲ್ಗು ಬಾ ಎಂದು ಅವಳನ್ನು ತನ್ನೆದೆ ಮೇಲೆ ಮಲಗಿಸಿಕೊಂಡ. ಅವಳು ಏನೇನೋ ಬಡಬಡಿಸುತ್ತಾ ಮಲಗಿದ್ಲು. ಮಾರನೇ ದಿನ ಬೆಳಗ್ಗೆ ಸಮೃದ್ಧ್ 6 ಗಂಟೆಗೆ ಎಚ್ಚರವಾಯಿತು. ಎದ್ದವನೇ ತನ್ನ ಎದೆಗೂಡಲ್ಲಿ ಬೆಚ್ಚನೆಗೆ ಮುದುಡಿ ಮಲಗಿದ್ದ ತನ್ನ ಹೆಂಡತಿಯ ಹಣೆಗೆ ಮೃದುವಾಗಿ ಮುದ್ದಿಟ್ಟ. ನಿದ್ದೆಯಲ್ಲೂ ಅವನ ಸ್ಪರ್ಶಕ್ಕೆ ಮುಗುಳ್ನಕ್ಕಳು. ನಿಜವಾಗಿ ನೀನು ತುಂಬ ಮುಗ್ದೆ ಕಣೆ, ನಿನ್ನಿಂದ ಯಾರಿಗೂ ನೋವಾಗಬಾರ್ದು ಅಂತ ಎಲ್ಲ ನೋವನ್ನು ನೀನೇ ನುಂಗ್ಕೋತೀಯ, ವಿಷಯವನ್ನು ಮುಚ್ಚಿಟ್ಟು ಹಿಂಸೆ ಮಾಡ್ಕೋತೀಯ. ನಿನ್ನ ಮನಸ್ಸಲ್ಲಿರೋ ನೋವನ್ನು ಪ್ರೀತಿನ ಯಾರ ಬಳಿಯೂ ಹೇಳ್ಕೊಳ್ಳೋಲ್ಲ. ನಿನ್ನೆ ಮತ್ತಲ್ಲಿ ಎಲ್ಲ ಹೇಳಿದೆ, ಆದರೆ ಹೇಳದೇ ಇದ್ದಿದ್ರೆ ನನಗೆಲ್ಲ ಹೇಗೆ ಗೊತ್ತಾಗಬೇಕು? ನನಗೆ ಕೋಪ ಜಾಸ್ತಿ ಅಂತ ನನ್ನ ನೋಡಿದ್ರೆ ಹೇಳ್ಕೊಳ್ಳೋಳು ನಿನ್ನೆ ಇಷ್ಟೆಲ್ಲ ಗೋಳೊಯ್ಕೊಂಡೆ. ನನ್ನ ಎಷ್ಟು ಮುದ್ದಾಗಿ ಮಾತಾಡ್ತಿದ್ದೆ ಗೊತ್ತಾ ನೀನು? ಪುಟ್ ಮಗು ಥರ ಆಡ್ತಿದ್ದೆ. ನಿನ್ನ ಈ ಮುದ್ದು ಮುಖ ನೋಡೇ ನಾನು ನಿಂಗೆ ಬಿದ್ದಿದ್ದು. ಅದೆಷ್ಟು ಮುದ್ದು ನನ್ನ ಹೆಂಡತಿ, ಸಿಟ್ಟಿಷ್ಟ ಅಂತೆ. ಅಬ್ಬಾ ಅದೆಂಥ ಹೆಸರು, ಬೈಯೋಕ್ಕೂ ಬರಲ್ಲ ನಿಂಗೆ. ಆದರೆ ನಾನು ತುಂಬ ಬೈತೀನಲ್ವಾ, ಇನ್ನು ಮುಂದೆ ನಿಂಗೆ ಬೈದೇ ಇರೋ ಥರ ಟ್ರೈ ಮಾಡ್ತೀನಿ. ಆದರೆ ನನಗೆ ಕೋಪ ಜಾಸ್ತಿ, ನೀನು ಅಡ್ಜಸ್ಟ್ ಮಾಡ್ಕೋ ಆಯಿತಾ? ಇನ್ನೂ ಸ್ವಲ್ಪ ದಿನ ಆಟ ಆಡಿಸಿ ಎಲ್ಲ ಸತ್ಯ ತಿಳ್ಕೊಂಡು ನಾನು ಮಾಡಿದ ಪ್ರೀತಿ ನಾಟಕದ ಬಗ್ಗೆಯೂ ಹೇಳಿ ನಿನ್ನಲ್ಲಿ ಕ್ಷಮೆ ಕೋರಿ ನಿನ್ನಲ್ಲಿ ಒಂದಾಗ್ತೀನಿ. ನೀನು ನಿನ್ನೆ ಮರೆಯುವಷ್ಟು ಪ್ರೀತಿ ಕೊಡ್ತೀನಿ. ಆಮೇಲೆ ನಮ್ಮ ಮಕ್ಕಳು, ನಮ್ಮದೊಂದು ಪುಟ್ಟ ಸಂಸಾರ. ವಾಹ್ ಎಂಥ ಕಲ್ಪನೆ. ಅಲ್ಲಿವರೆಗೂ ನನ್ನ ಮುದ್ದು ಹೆಂಡತಿನ ಸ್ವಲ್ಪ ರೇಗಿಸ್ತೀನಿ ಎಂದು ಇನ್ನೊಮ್ಮೆ ಅವಳ ಹಣೆಗೆ ಚುಂಬಿಸಿ ಅವಳ ತಲೆ ಕೆಳಗೆ ದಿಂಬು ಕೊಟ್ಟು ಅವಳ ಹೊದಿಕೆ ಸರಿ ಮಾಡಿ ತಾನು ಜಿಮ್ ಮಾಡಲು ಹೋದ. ಅವನು ಜಿಮ್ ಮುಗಿಸಿ ಬಂದರೂ ಅವಳಿಗೆ ಎಚ್ಚರವಾಗಲಿಲ್ಲ. ಜ್ವರ ಏನಾದರೂ ಬಂದಿರಬಹುದು ಎಂದು ಹಣೆ ಮುಟ್ಟಿ ನೋಡಿದ. ಹಣೆ ಬಿಸಿ ಇರಲಿಲ್ಲ. ಆಮೇಲೆ ಎಚ್ಚರವಾಯಿತು ಅವಳಿಗೆ. ಎಲ್ಲವೂ ಅಸ್ಪಷ್ಟ ನೆನಪು, ಮೈಯೆಲ್ಲ ಭಾರ, ತಲೆಯೇ ಸಿಡಿದು ಹೋಗುತ್ತೇನೋ ಎಂಬ ನೋವು. 2 ಕೈಯಲ್ಲಿ ತಲೆ ಗಟ್ಟಿಯಾಗಿ ಒತ್ತಿಡಿದ್ಲು. ಎಷ್ಟು ನೆನಪು ಮಾಡಿಕೊಂಡ್ರೂ ನೆನಪೇ ಆಗ್ತಿಲ್ಲ. ಊಟ ಮಾಡಿದ್ವಿ, ಬಿಕ್ಕಳಿಕೆ ಬಂತು ಅಂತ ನೀರು ಕುಡಿದೆ. ಆಮೇಲೆ ಏನಾಯಿತು? ಅವರು ನಾನು ಇಲ್ಲಿ ಕರೆದುಕೊಂಡು ಬಂದ್ರ. ಮತ್ತೆ ಸೀರೆ ಸಹ ಚೇಂಜ್ ಆಗಿದೆ. ಏನಾದರೂ ತಪ್ಪಾಗಿ ಹೇಳಿದ್ನಾ ಅವರ ಬಗ್ಗೆ? ಅವ್ರ ಬಳಿ ಏನೇನೋ ಮಾತಾಡಿದ ನೆನಪು, ಆದರೆ ಏನು ಮಾತಾಡಿದೆ ಎಂದು ಚಿಂತೆಯಲ್ಲಿ ಮುಳುಗಿದ್ಲು. ಆಗ ಸಮೃದ್ಧ್ ಸ್ನಾನ ಮುಗಿಸಿ ಹೊರ ಬಂದ. ಏನು ಮೇಡಮ್, ಕುಡಿಯೋ ಅಭ್ಯಾಸ ಬೇರೆ ಇದೆನಾ ಎಂದ ತಲೆ ಒರೆಸುತ್ತಾ. ನಾನು ಕುಡಿದ್ನಾ ಎಂದು ಬಾಯಿ ತೆಗೆದ್ಲು. ಇಲ್ಲ ಮತ್ತೆ ನಾನು ಕುಡಿದಿದ್ದೆ. ಅಬ್ಬಾ ಎಷ್ಟು ಕಾಟ ಕೊಟ್ಟೆ ನಿನ್ನಂಗೆ ಎಂದು ಬಟ್ಟೆ ತೊಡುತ್ತಿದ್ದ. ಇಲ್ಲ ಸಮೃದ್ಧ್, ನಾನು ನಿಮ್ಮ ಜೊತೆನೇ ಇದ್ದೆ ಅಲ್ವಾ, ನಾನೆಲ್ಲೂ ಹೋಗಿಲ್ಲ ಎಂದು ಅವನ ಬಳಿಗೆ ಬಂದವಳ ಕನ್ನಡಿ ಕಡೆ ತಿರುಗಿಸಿ ಹಿಂದಿನಿಂದ ಅವಳ ಬಳಸಿದ. ನೋಡ್ಕೋ ಕನ್ನಡಿಲಿ, ನಿನ್ನ ಕೆನ್ನೆ ಬಳಿ ನನ್ನ ಹಲ್ಲಿನ ಗುರುತಿದೆ. ನಿನ್ನ ಸೀರೆ ಸಹ ಚೇಂಜ್ ಆಗಿದೆ. ನನ್ನ ಕತ್ತಿನ ಬಳಿ ನೀನು ಕಚ್ಚಿದ ಗುರುತಿದೆ. ಇದೆಲ್ಲ ನಿನಗೆ ನೆನಪಿಲ್ವಾ? ತನ್ನನ್ನೊಮ್ಮೆ ಅವನನ್ನೊಮ್ಮೆ ನೋಡಿಕೊಂಡ್ರು. ಎಲ್ಲವೂ ಅವನು ಹೇಳಿದಂತೆ ಇತ್ತು. ಅಂದರೆ ನಿನ್ನೆ ರಾತ್ರಿ ಎಲ್ಲ ಮುಗ್ದೋಯ್ತು. ಸಮೃದ್ಧ್, ಕಡೆ ನಾನೆಷ್ಟೇ ಬೇಡ ಅಂದೆ ಗೊತ್ತಾ? ನೀನೇ ನನ್ನ ಮೈ ಮೇಲೆ ಬಿದ್ದು ಆಸೆ ಹುಟ್ಟಿಸಿದೆ.
ನಾನು ಎಷ್ಟು ಅಂತ ಕಂಟ್ರೋಲ್ ಮಾಡಲಿ, ಅದಕ್ಕೆ ನಾನು ಮುಂದುವರೆದೆ. ಸುಳ್ಳು ಹೇಳಿಬಿಡಿ ಸಮೃದ್ಧ್. ಧ್ವನಿ ಅದಾಗಲೇ ಸೋತಿತ್ತು. ಇಲ್ಲಮ್ಮ, ನಾನು ಯಾಕೆ ಸುಳ್ಳು ಹೇಳಿ? ಅಂದರೆ ನನಗೆ ಪ್ರಜ್ಞೆ ಇಲ್ಲದಾಗ ನನ್ನ ಉಪಯೋಗಿಸಿಕೊಂಡ್ರೆ ಇವಾಗ ನಿಮ್ಮ ಅಗ್ರಿಮೆಂಟ್ ಪ್ರಕಾರ ಈ ತಪ್ಪಿಂದ ಹುಟ್ಟೋ ಮಗು ನಂದೇನಾ ಎಂದು ಕಣ್ ತುಂಬಿಕೊಂಡ್ಳು. ಅವಳ ಆಟಾಡಿಸಲು ಹೋಗಿ ಅವನೇ ನೋವು ಮಾಡಿಕೊಂಡ. ಇಲ್ಲ ಕಡೆ ಇತಿ, ನೀನು ಹೀಗೆ ಅನ್ಕೋತೀಯ ಅಂತಲೇ ನಾನು ನಿನ್ನೆ ನನ್ನ ಲಿಮಿಟ್ ಕ್ರಾಸ್ ಮಾಡಲಿಲ್ಲ. ಜಸ್ಟ್ ಕಿಸ್ ಅಷ್ಟೇ ಕೊಟ್ಟಿದ್ದು. ಒಂದು ವೇಳೆ ನಿನ್ನ ಜೊತೆ ನಾನು ಸೇರೋದಾದರೆ ನಿನ್ನ ಪರ್ಮಿಷನ್ ತೊಗೊಂಡೆ ಮುಂದುವರಿಯೋದು. ನೀನು ಅಳಬೇಡ, ಸುಮ್ಮನೆ ರೇಗಿಸಿದ ಅಷ್ಟೆ. ನಿನ್ನ ಚಿಕ್ಕಿ ಸೀರೆ ಚೇಂಜ್ ಮಾಡಿದ್ದು ತಲೆ ನೋವಾಗ್ತಿದನಾ ಎಂದು ಮೃದುವಾಗಿ ಅವಳ ಕೈ ಹಿಡಿದ. ನಿಜ ಏನೂ ಆಗಿಲ್ವಾ ಎಂದು ಅಳು ನಿಲ್ಲಿಸಿದ್ಲು. ನಿನಗೆ ಗೊತ್ತಾಗಲ್ವಾ, ನಾನೇನು ಮಾಡಿಲ್ಲ, ಪ್ರಾಮಿಸ್. ಬೇಕಿದ್ರೆ ಇವಾಗ ಒಪ್ಪಿಕೊಡು, ಮುಂದುವರಿತೀನಿ ಎಂದು ಕಣ್ಮಿಟುಕಿಸಿದ. ಥ್ಯಾಂಕ್ ಯು ಎಂದು ಅವನ ಎದೆಗೆ ಹೊರಗಿದ್ಲು. ಇತಿ, ಹೇಳಿ. ನಿನ್ನೆ ನೀನೆಷ್ಟು ಮುದ್ದಾಗಿ ಕಾಡ್ತಿದ್ದೆ ಗೊತ್ತಾ? ನೀನು ಚಿಕ್ಕ ಮಗು ಥರ ನನಗೆ ಅದು ಕೊಡಿ ಇದು ಕೊಡಿ ಅಂತ ಹಠ ಮಾಡ್ತಿದ್ದೆ. ಮತ್ತು ಉಪ್ಪಿನಕಾಯಿ ಬೇಕು ಅಂತ ಖಾರದ ಪುಡಿ ತಿಂದೆ ಗೊತ್ತಾ ಎಂದ ನಗುತ್ತಾ. ನಾನಾ ಎಂದು ಬಾಯಿ ತೆಗೆದಳು. ಹ್ಞೂನಮ್ಮ, ನೀನೇ. ಮತ್ತೆ ಮತ್ತೆ ನಿನ್ನೆ ನೀನೇ ನನಗೆ ಲಿಪ್ ಕಿಸ್ ಕೊಟ್ಟೆ ಗೊತ್ತಾ? ಏನು? ನಾನು ನಿಮಗೆ? ನಿಜ ಕಣೆ. ಇಲ್ಲ ಹೋಗಿ, ನನಗೇನು ನೆನಪಿಲ್ಲ ಅಂತ ಏನೇನೋ ಹೇಳ್ತಿದ್ದೀರಾ. ಸರಿ ಬಿಡು, ಇವಾಗ ಕೊಡು ಪ್ಲೀಸ್. ಇಲ್ಲಪ್ಪ, ನಾನಿನ್ನೂ ಅಲ್ಲೇ ಉಜ್ಜಿಲ್ಲ. ಏನಾಗಲ್ಲ ಕೊಡು, ನಾನು ಅಡ್ಜಸ್ಟ್ ಮಾಡ್ಕೋತೀನಿ. ಛೀ ಹೋಗ್ರಿ ಎಂದು ಬಾತ್ರೂಮ್ಗೆ ಹೊಡಿದ್ಲು. ಎಲ್ಲಿಗೆ ಹೋಗಲಿ ಎಂದವ ನಗುತ್ತಾ ಕೆಳಗೆ ನಡೆದ. ಬಾರಪ್ಪ ರಾಜ್ಕುಮಾರ, ನಿನ್ನೆ ಪಾರ್ಟಿ ಹೇಗಿತ್ತು ಎಂದು ಪ್ರಶ್ನಿಸಿದರು ವಿನೋದ್. ಚೆನ್ನಾಗಿತ್ತು ಚಿಕ್ಕಪ್ಪ ಎಂದು ಕಾಫಿ ಹೇಳಿ ತೆಗೆದುಕೊಂಡ. ಇವತ್ತು ಕೆಳಗಡೆ ಬಂದೇ ಇಲ್ಲ ಐತಿ, ಯಾಕೆ? ಸಹಜವಾಗಿ ಕೇಳಿದ್ರು ತಾರ. ಆದರೆ ಸಮೃದ್ಧಿಗೆ ಉತ್ತರ ಗೊತ್ತಿಲ್ಲ. ಅವಳಿಗೆ ತುಂಬ ಸುಸ್ತಾಗಿದೆ, ರಾತ್ರಿ ಲೇಟಾಗಿ ಬಂದರು, ನಾನೇ ಮಲಗಲಿ ಅಂತ ಸುಮ್ಮನಿದೆ ಎಂದು ಸಮೃದ್ಧಿಗೆ ಸಪೋರ್ಟ್ ನೀಡಿದರು ಕಲ್ಪನಾ. ಆರೋ ಬೂಸ್ಟ್ ಕುಡಿ ಕಂದ ಎಂದು ಆರವಿಂದ ಅಲಿಯುತ್ತಿದ್ದರು ಹರಣಿ. ಇಲ್ಲ ಮಮ್ಮಿ, ಅದರಲ್ಲಿ ಏನೂ ಇಲ್ಲಲ್ಲ, ಸ್ವೀಟ್ ಇಲ್ಲ, ನೀನೇ ಕುದಿ ಎಂದು ದೊಡ್ಡಪ್ಪನ ಮಡಿಲೇರಿದ. ಸಮೃದ್ಧ್, ಇದನ್ನು ಅವನಿಗೆ ಕುಡಿಸು, ಹಠ ಮಾಡ್ತಾನೆ ಎಂದು ಅವನ ಕೈಗೆ ಬೂಸ್ಟ್ ಕೊಟ್ಟು ಅವಳು ಅಡುಗೆ ಮನೆ ಸೇರಿದ್ಲು. ಅವನು ಕುಡಿಸಿದಾಗ ಆರೋ ಸುಮ್ಮನೆ ಕುಡಿಯುತ್ತಿದ್ದ. ಒಮ್ಮೆ ಏನು ನೆನಪಾದಂತೆ, ದೊಡ್ಡಪ್ಪ ನನಗೆ ಐಸ್ ಕ್ರೀಮ್ ಬೇಕು, ನಿನ್ನೆ ದೊಡ್ಡಮ್ಮ ತಿನ್ನಿಸಲಿಲ್ಲ ಹಾಗೆ ಎಂದನು ಎಲ್ಲರೆದ್ರು. ಏನು ಐಸ್ ಕ್ರೀಮ್ ತಿಂದ? ಇತಿ, ನಿನಗೆ ತಿನ್ನಿಸಿಲ್ಲ, ಯಾವಾಗ ಎಂದು ಉದ್ಗಾರ ತೆಗೆದರು ಲಕ್ಷ್ಮಿ. ಹ್ಞೂ ಅಕ್ಕ, ಆರೋ ನಿನ್ನೆ ನನ್ನ ಬಳಿ ಇದ್ನಲ್ಲ, ಹಾಗೆ ನಾನು ಕೆಳಗೆ ಬಂದೆ, ಆವಾಗ ಇತಿ ತಿನ್ನಿಸಿದ್ಲು ಎಂದು ಮತ್ತೊಂದು ಸುಳ್ಳು ಹೇಳಿದರು ಕಲ್ಪನಾ ಒಂದು ಗ್ಲಾಸ್ನಲ್ಲಿ ಮಜ್ಜಿಗೆ ತೆಗೆದುಕೊಂಡು ಹೊರಟಿದ್ರು ಇತಿಗಾಗಿ. ಏನು ಚಿಕ್ಕಿ ಅದು ಎಂದು ಸಮೃದ್ಧ್ ಕೇಳಿದ. ಅದು ಇತಿಗೆ ಕಣೋ, ಸುಸ್ತು ಕಡಿಮೆ ಆಗೋಕೆ ಎಂದವರು ಅವನ ಕಿವಿಯಲ್ಲಿ ಡ್ರಿಂಕ್ಸ್ ಮಾಡಿದ್ಲು ಅಲ್ವಾ, ಅದಕ್ಕೆ ಮೆಡಿಸನ್ ಎಂದರು. ಕೊಡಿ, ನಾನು ಹೇಳ್ತೀನಿ, ನಾನೇ ಕೊಡ್ತೀನಿ ಎಂದು ಅವರ ಕೈಯಿಂದ ತೆಗೆದುಕೊಂಡ. ಹೆಂಗಳೆಯರೆಲ್ಲ ಮತ್ತೆ ಜೋರಾಗಿ ಕೆಮ್ಮಿದ್ರು. ನಗುತ್ತಾ ಮೇಲೆ ನಡೆದ. ಇತಿ ಅವನಿಂದ ತಪ್ಪಿಸಿಕೊಂಡು ಬಾತ್ರೂಮ್ ಏನೋ ಹೊಕ್ಕಳು, ಆದರೆ ಬಟ್ಟೆಲ್ಲೇ ತಂದಿರಲಿಲ್ಲ. ಆಗಿನಿಂದ ಯಾರಾದರೂ ರೂಮಿಗೆ ಬರುವರೆಂದು ಕಾಯ್ತಿದ್ಲು, ಆದರೆ ಯಾರು ಬರುತ್ತಿಲ್ಲ. ಸಮೃದ್ಧ್ ಕೈಯಲ್ಲಿ ಗ್ಲಾಸ್ ಹಿಡಿದು ನಗುತ್ತಾ ಬಂದ. ಸಮೃದ್ಧ್ ಅಲ್ಲಿಂದಲೇ ಕೂಗಿದ್ಲು. ಏನು, ಇನ್ನೂ ಸ್ನಾನ ಮುಗ್ದಿಲ್ವಾ? ಇಲ್ಲ, ಅದು ಹೆಲ್ಪ್ ಮಾಡ್ಲಾ? ತುಂಟತನವಿತ್ತು ಅವನ ದನಿಯಲ್ಲಿ. ಚಿ ಹೋಗಿ ನೀವು ಎಂದ್ಲು. ಎಲ್ಲಿಗೆ? ಅದು ಹೇಳು. ಅದು ನಾನು ಬಟ್ಟೆ ತಂದಿಲ್ಲ, ಪ್ಲೀಸ್ ಬಟ್ಟೆ ಕೊಡಿ ಎಂದಳು ಮುಜುಗರದಿಂದ. ಅವನು ಒಮ್ಮೆಲೆ ಜೋರಾಗಿ ನಕ್ಕ. ಪ್ಲೀಸ್ ಎಂದಳು ಮತ್ತೊಮ್ಮೆ. ಇಲ್ಲಪ್ಪ, ನಾನು ಕೊಡಲ್ಲ ಎಂದು ಕಾಡಿಸಿದವಳನ್ನು. ಬೇಡ, ಅತ್ತೆ ಕರೀರಿ ಎಂದಳು. ಇಲ್ಲ, ನೀನೇ ಬಂದು ತಗೊಂಡು ಹೋಗು ಎಂದ ಅವಳ ಕಾಡಿಸುತ್ತಾ. ಛೀ ಅಸಹ್ಯ. ಏನು? ನಾನು ನನ್ನ ಹೆಂಡತಿಗೆ ಹೇಳಿದೆ, ಬೇರೆಯವರಿಗಾ? ಪ್ಲೀಸ್ ಬೇಗ ಕೊಡಿ, ಆವಾಗಲೇ ಟೈಮ್ ಆಗಿದೆ. ಸರಿ ತಡಿ ಎಂದವ ಬಟ್ಟೆ ತೆಗೆದು ಡೋರ್ ನಾಕ್ ಮಾಡಿ ಅವಳ ಕೈಗೆ ಕೊಟ್ಟ. ನಾನು ಕೇಳಿದ್ದು ನನ್ನ ಬಟ್ಟೆ ಎಂದಳು. ಇದು ನಿಂದೆ ಎಂದನು. ನಿಮ್ಮ ಬಟ್ಟೆ ರೀ ಇದು ಎಂದಳು ಮತ್ತೆ. ನಂದು ನಿಂದು ಅಂತ ಭೇದ ಮಾಡಬಾರ್ದಲ್ವಾ ಎಂದನು. ಅಳ್ತೀನಿ ನೋಡಿ ಇವಾಗ ನಾನು. ಸರಿ ಇರು, ಕೊಡ್ತೀನಿ ಎಂದವ ಈ ಬಾರಿ ಅವಳ ಬಟ್ಟೆಯನ್ನೇ ಕೊಟ್ಟ. ಅವಳು ಹೊರಗೆ ಬಂದಾಗ ಅವನು ಲ್ಯಾಪ್ಟಾಪ್ನಲ್ಲಿ ಏನನ್ನೋ ಮಾಡುತ್ತಿದ್ದ. ರೀ, ಆವಾಗಲೇ 9:30, ಇನ್ನೂ ಲ್ಯಾಪ್ಟಾಪಲ್ಲಿ ಏನು ಮಾಡ್ತಿದ್ರ? ಬನ್ನಿ ಆಫೀಸ್ಗೆ ಹೋಗೋಣ ಎಂದಳು ಅವನನ್ನು ನಗುತ್ತಾ ಮಾತಾಡಿಸಲು. ಅವಳು ಮೃದುವಾಗಿದ್ಲು. ನಿಂಗೆ ಅಂತ ತಂದಿದ್ದು ಇದು ಮಜ್ಜಿಗೆ, ಕುಡಿ. ಮನೇಲಿ ಯಾರಿಗೂ ಗೊತ್ತಿಲ್ಲ. ಸಾನು ಕಲ್ಪನಾ ಚಿಕ್ಕಿ ಬಿಟ್ರೆ. ನಿಂಗೆ ಸುಸ್ತಾಗಿದೆ ಅಂತ ಹೇಳಿದ್ದೀವಿ, ಅದನ್ನೇ ಮೇಂಟೈನ್ ಮಾಡು. ಸರಿ, ಥ್ಯಾಂಕ್ ಯು ಎಂದು ಮಜ್ಜಿಗೆ ಕುಡಿದ್ಲು. ಥ್ಯಾಂಕ್ ಯು ಹೀಗೆ ಹೇಳಿದ್ರೆ ಅಕ್ಸೆಪ್ಟ್ ಮಾಡೋಲ್ಲ, ಮತ್ತು ಹೇಗೆ ಹೇಳಬೇಕು ಎಂದವಳ ಮುನ್ನೆ ಕೆನ್ನ ಚಾಚಿ. ಇಲ್ಲಪ್ಪ, ನಾನು ಕೊಡಲ್ಲ. ಅಯ್ಯೋ ದೇವ, ಒಂದು ಮುತ್ತು ಕೊಡೋಕ್ಕೂ ಲೆಕ್ಕ ಹಾಕ್ತೀಯಲ್ಲ, ಹೋಗು ಎಂದು ಕೋಪಿಸಿಕೊಂಡು ಮೂತಿ ತಿರುವಿದ. ರೀ ಬನ್ನಿ, ಆಫೀಸ್ಗೆ ಟೈಮ್ ಆಗುತ್ತೆ ಎಂದಳು. ಅವ ಮಾತನಾಡಲಿಲ್ಲ. ರೀ ಎಂದಳು ಮತ್ತೊಮ್ಮೆ ರಾಗ ತೆಗೆಯುತ್ತ. ಅವ ಮತ್ತೂ ಮಾತಾಡಲಿಲ್ಲ. ಅವ ಹಠ ತಿಳಿದವಳು ಅವನ ಮುಂದೆ ನಿಂತು ಅವನ ಕೆನ್ನೆಗೆ ಸಿಹಿಯಾದ ಮುತ್ತಿಟ್ಟಳು. ಚೂರೆ ಚೂರು ಕಚ್ಚಿ ಕೆಳಗೆ ಓಡಿದ್ಲು. ಕೊಡ್ತಾಳೆ ಅಂತ ಕ್ಲೂಗ್ ಸಿಕ್ಕಿದ್ರೆ ಡೈರೆಕ್ಟ್ ಲಿಪ್ ಕಿಸ್ ಕೇಳ್ತಿದ್ದೆ, ಮಿಸ್ ಆಗೋಯ್ತು ಎಂದವ ಮಿರರ್ನಲ್ಲಿ ನೋಡಿಕೊಂಡು ನಕ್ಕು ಕೆಳಗೆ ನಡೆದ. ಎಲ್ಲರೂ ತಿಂಡಿಗೆ ಕುಳಿತಿದ್ರು. ಚಿಕ್ಕಿ ಏನು ತಿಂಡಿ ಎಂದನು ಸಾರ್ಥಕ್. ದೋಸೆ ಕಣೋ ಎಂದರು ತಾರ.
ಬೇಗ ಮಮ್ಮಿ, ಹೊಟ್ಟೆ ಹಸಿತಿದೆ ಎಂದ ಸಾಕೇತ್. ತಂದೆಯರು ಎಂದು ಲಕ್ಷ್ಮಿ ಅವನಿಗೆ ಬಡಿಸಿದರು. ಇತಿ ಸಹ ತಿಂಡಿ ಬಡಿಸುವಾಗ ನಿಂಗೆ ಸುಸ್ತು ಅಂತಿದ್ದ ಸಮೃದ್ಧ್, ನೀನು ತಿಂಡಿ ಮಾಡು ಎಂದು ಸಮೃದ್ಧ್ ಪಕ್ಕವೇ ಕೂರಿಸಿದರು. ಅವನಿಂದ ತಪ್ಪಿಸಿಕೊಂಡು ಬಂದವಳಿಗೆ ಅವನ ಮುಖ ನೋಡಲು ನಾಚಿಕೆಯಾಗಿತ್ತು. ಸುಮ್ಮನೆ ಇರಿ ಎಂದು ಪಿಸು ನುಡಿದಳು. ನಾನೇನು ಮಾಡಿದೆ ಎಂದು ಕೇಳಿದನವ. ನೀವಲ್ಲ, ನಿಮ್ಮ ಕಾಲು ಎಂದಳು. ಏ, ನಾನೇನು ಮಾಡಿಲ್ಲಪ್ಪ ಎಂದ ಅವನ ಮಾತಿಗೆ ಭಯಗೊಂಡು ಕೆಳಗೆ ನೋಡಲು ಆಶ್ಚರ್ಯ. ಅಲ್ಲಿ ತನ್ನ ಕಾಲನ್ನು ಸೋಕಿಸುತ್ತಿದ್ದ ಕಾಲುಗಳ ಒಡೆಯ ಸಮರ್ಥ್. ಅವಳಿಗೆ ಅಂಜಿಕೆ ಶುರುವಾಯಿತು. ಆಫೀಸಲ್ಲಿ ಅವನು, ಮನೇಲಿ ಇವನ ಎಂದು ತಲೆ ಕೆಟ್ಟು ಹೋಯಿತು ಅವಳಿಗೆ. ಏನಾಯಿತು ಎಂದವನಿಗೆ ಏನಿಲ್ಲ ಎಂದು ಸುಮ್ಮನಾದಳು. ಸಮೃದ್ಧ್ ಬಂದಾಗಿನಿಂದ ಸಾನುವನ್ನು ಗಮನಿಸಲೇ ಇಲ್ಲ. ಒಮ್ಮೆಯೂ ಜೋರು ಮಾಡದ ಮುದ್ದಿನ ಅಣ್ಣನಿಂದ ಬೇಸರವಾಗಿ ಕುಳಿತಿದ್ಲು. ಆದರೆ ಅವಳಿಗೆ ತನ್ನ ಪ್ರೀತಿಯ ಬಾಬಿ ಮೇಲೆ ಅಸಹನೆ ಮೂಡಿತು. ಯಾಕೆ ಸಾನು ಒಂದಲ್ಲ ಇದೆಯಾ ಎಂದ. ಸಾಕು, ಏನಿಲ್ವೋ ಎಂದಳು. ಯಾಕೆ ಗೊಂಬೆ ಎಂದು ಕೇಳಿದ ಸಮೃದ್ಧ್ಗೆ ಅವನು ನಡೆದುಕೊಂಡಿದ್ದರ ನೆನಪಿಲ್ಲ. ಅವಳು ಸುಮ್ಮನೆ ಇದ್ಲು. ಡ್ಯಾಡ್, ನಾನು ಕಾಲೇಜ್ಗೆ ಹೋಗ್ತೀನಿ, ಬಾಯ್. ಬಾಯ್ ಮಮ್ಮಿ, ಚಿಕ್ಕು, ಚಿಕ್ಕಿ ಎಂದು ಎಲ್ಲರಿಗೂ ಹೇಳಿದ್ಲು. ಆದರೆ ತನ್ನ ಪ್ರೀತಿಯ ಅಣ್ಣನೊಬ್ಬನ ಬಿಟ್ಟು. ಎಲ್ಲರೂ ತಿಂಡಿ ತಿಂದು ಅವರವರ ಕೆಲಸದ ಕಡೆ ಮುಖ ಮಾಡಿದರು. ಸಮೃದ್ಧ್ ಇತಿ ಆಫೀಸ್ಗೆ ನಡೆದರು. ಇಂದು ಸಂಜೆ ಇತಿ ಮನೆಗೆ ಹೋಗಿ ಎಲ್ಲ ಕ್ಲಿಯರ್ ಮಾಡ್ಕೋಬೇಕು ಎಂದು ತೀರ್ಮಾನಿಸಿದ ಸಮೃದ್ಧ್. ಇತಿ ಎಂದ ಕಾರು ಓಡಿಸುತ್ತಲೇ. ಹೇಳಿ ಸಮೃದ್ಧ್, ನಾನು ಮದುವೆ ಆಗಿ 1 ತಿಂಗಳು ಆಯ್ತಲ್ವಾ ಎಂದನು. ಆಗಿದೆ. ಯಾಕೆ? ಈ ನಡುವೆ ನೀನು ನಿಮ್ಮ ಅಪ್ಪನಿಗಾಗಲಿ ಚಿಕ್ಕಮ್ಮನಿಗಾಗಲಿ ಫೋನ್ ಮಾಡಿಲ್ಲ ಯಾಕೆ ಎಂದನು. ಅವಳು ತಲೆ ತಗ್ಗಿಸಿದ್ಲು. ಬೇಜಾರಾಯ್ತಾ? ಸಾರಿ, ಕ್ಯಾಸುವಲ್ ಆಗಿ ಕೇಳಿದೆ ಅಷ್ಟೇ ಎಂದು ಅವಳ ಕೈ ಮೇಲೆ ಕೈ ಇಟ್ಟ. ಇಲ್ಲ, ನಾನು ಮಾಡಲಿಲ್ಲ. ಆದರೆ ಅವರಿಗೂ ನನ್ನ ನೆನಪಿರಬೇಕಲ್ವ. ಇಷ್ಟು ದಿನ ಭಾರ ಆಗಿದ್ದೆ, ಇವಾಗ ಮದುವೆ ಮಾಡಿ ಕಳಿಸಿದ ಖುಷಿಯಲ್ಲಿದ್ದಾರೆ ಎಂದು ನೆಟ್ಟುಸಿರು ಬಿಟ್ಲು. ನೋ ಇತಿ, ನೀನು ತಪ್ಪು ತಿಳ್ಕೊಂಡಿದ್ಯಾ. ಇವತ್ತು ಸಂಜೆ ಅಲ್ಲಿಗೆ ಹೋಗಿ ಬರೋಣ, ನಿಜಾನಾ? ನಿಜ. ನಿನಗೆ ಖುಷಿ ಆಯಿತಾ? ತುಂಬ ಖುಷಿ. ಆದರೆ ನಾವಲ್ಲಿರೋದು ಬೇಡ ಸಮೃದ್ಧ್, ಹೋಗಿ ಅಪ್ಪನ ನೋಡ್ಕೊಂಡು ಬಂದುಬಿಡೋಣ ಎಂದಳು ಬೇಸರದಿಂದ. ಯಾಕೆ ಮತ್ತೆ ಅವನ ಮುಖ ನೋಡಿದಳು. ಮದುವೆಯಾಗಿ ಹೊಸತರಲ್ಲಿ ಮಗಳನ್ನು ಅಳಿಯನನ್ನು ಮನೆಗೆ ಊಟಕ್ಕೆ ಕರೆಯೋದು ವಾಡಿಕೆ. ಆದರೆ ಇಷ್ಟು ದಿನ ಆದರೂ ಅವರು ನಮ್ಮನ್ನು ಕರೆದೇ ಇಲ್ಲ. ಅವರಿಗೆ ಇಷ್ಟ ಇಲ್ಲ ಅಂದಾಗ ತೊಂದರೆ ಮಾಡಬಾರ್ದಲ್ವಾ ಎಂದಳು ಕಣ್ ತುಂಬಿಕೊಂಡು. ನೀನು ಅಳಬೇಡ್ವೆ. ನೀನು ಖುಷಿಯಾಗಿಲ್ಲ ಅಂತ ನಾನು ಇಷ್ಟು ಕಷ್ಟಪಟ್ಟರೆ ನೀನು ಯಾವಾಗಲೂ ನದಿಗಳನ್ನು ಕಣ್ಣಲ್ಲಿ ಇಟ್ಕೊಂಡಿರ್ತೀಯ ಅಂದು ನಗಿಸುವ ಪ್ರಯತ್ನ ಮಾಡಿದ. ಅವನಿಗಾಗಿ ಬಾರದ ನಗುವನ್ನು ಹೊತ್ತು ಕುಳಿತಳು. ಅವರನ್ನು ಹೊತ್ತು ಕಾರು ಆಫೀಸ್ನತ್ತ ಚಲಿಸಿತ್ತು. FM ನಲ್ಲಿ ಮೆಲ್ಲಗೆ ಸಂಗೀತವೊಂದು ಬರುತ್ತಿತ್ತು. ಏತಕ್ಕೆ ನಿನ್ನನೆ ಬಯಸಿದ ಹೃದಯ, ನಿನ್ನಲ್ಲಿ ಏನಿದೆ ಓ ಮಹಾರಾಯ. ಮಾಮೂಲಿ ಅಲ್ಲ ನೀನು, ಮನದೊಮ್ಮೆ ಹೇಳುವೆನು, ನೀ ಕೋಟಿಯಲ್ಲಿ ಒಬ್ಬನ ನಾ ಕಾಡಿಸುವೆನೆನ್ನನೆ. ಮುಂದುವರಿಯುವುದು. ಕೇಳುತ್ತಿರುವ ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.